ಒಂದು ಕಡೆಗೆ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ಕಡೆಗೆ ಈ ಪ್ರಕರಣ ದಾಖಲಾಗ್ತಾ ಇದೆ. ಮೀಟಿಂಗ್ ಎಲ್ಲಿ ನಡೀತಾ ಇದೆ? ಕೇರಳದಲ್ಲಿ ಆದಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಫಿಲ್ಮ್ ಚೇಂಬರ್ ಸಭೆಯಲ್ಲಿ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ಪರ ವಿರೋಧದ ಚರ್ಚೆ ನಡೆದಿದೆ. ಕೇರಳ ಮಾದರಿಯಲ್ಲೇ ಹೇಮಾ ವರದಿಯನ್ನು ಜಾರಿಗೆ ಒತ್ತಾಯವನ್ನು ಕೇಳಿದ್ದಾರೆ. ಫಿಲ್ಮ್ ಚೇಂಬರ್ ಸಭೆಯಲ್ಲಿ ಗದ್ದಲ ಎಲ್ಲ ಆಗಿದೆ. ಯುವ ನಟಿಯರ ಮಧ್ಯೆ ವಾಕ್ಸಮರ ಕೂಡ ಆಗಿದೆ. ನ್ಯಾಯಮೂರ್ತಿ ಹೇಮಾ ವರದಿಯವರ ಜಾರಿಗೆ ಕೆಲವು ನಿರ್ಮಾಪಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಭೆಯ ಅರ್ಧದಲ್ಲೇ ನಟಿ ತಾರಾ ಅವರು ಹೊರ ನಡೆದಿದ್ದಾರೆ. ಚೌಧರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಕಾಸ್ಟಿಂಗ್ ಕೌಚ್ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಫಿಲ್ಮ್ ಚೇಂಬರ್ನಲ್ಲಿ ಈ ಸಭೆ ನಡೀತಾ ಇರೋದು. ಕೇರಳ ಮಾದರಿಯಲ್ಲೇನೆ ಇಲ್ಲೂ ಕೂಡ ಒಂದು ವರದಿಯನ್ನ ಮಾಡಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದಾರೆ. ಸೊ ಯುವ ನಟಿಯರ ಮಧ್ಯೆ ವಾಕ್ಸಮರ ಎಲ್ಲ ಆಗಿದೆ. ಒಂದಿಷ್ಟು ಗದ್ದಲ ಉಂಟಾಗಿದೆ. ಸಭೆಯಲ್ಲಿ ಅರ್ಧದಲ್ಲೇ ನಟಿ ತಾರಾ ಅವರು ಕೂಡ ಹೊರ ನಡೆದಿದ್ದಾರೆ. ಏನಾಯ್ತು ಅಲ್ಲಿ ಬೆಳವಣಿಗೆ? ಯಾಕೆ ಹೀಗಾಯಿತು ನೋಡೋಣ. ಏನಾಗ್ತಿದೆ ಅಂತ ಕೇಳ್ತಿದ್ರು. ಖಂಡಿತವಾಗ್ಲೂ ಇಲ್ಲ. ಆ ಥರದ್ದು ಏನಾದರೂ ಇದ್ದರೆ ಯಾವ ಪ್ರೊಡಕ್ಷನಲ್ಲಿ ಆಗಿದೆ, ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ, ಅವನ್ನ ಆ ಥರ ಹೇಳ್ತಿದ್ರು. ಡೆಫಿನೆಟ್ಟಾಗಿ ನಾವು ಅಂದಿರೋದು ಅದೇನೆ, ಚೇಂಬರ್ ಹೇಳ್ತಿರೋದು ಅದೇನೆ. ಆ ಥರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಇಲ್ಲಾಂದರೆ ನೀವೇ ಅದನ್ನು ತಗೊಳ್ಳಿ, ಸುಮೋಟೋ ಥರ ತಗೊಳ್ಳಿ, ಅಥವಾ ಯಾರಾದರೂ ಕಂಪ್ಲೇಂಟ್ ಹೇಳಿದರೆ ಹೇಳಿ, ನಮಗೂ ಹೇಳಿ, ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನು ಅಡಗಿಸುವಂಥ ಕಾರ್ಯ ಯಾರೂ ಮಾಡೋಕ್ಕೆ ರೆಡಿ ಇಲ್ಲಮ್ಮ. ಸೊ ನಾವು ಲೇಬರ್ ಆ್ಯಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆ್ಯಕ್ಟ್ಗಳನ್ನು ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂನಿಯನ್ನಲ್ಲೇ ಇದ್ದೀವಿ, ಇನ್ನು ಯೂನಿಯನ್ ಅಂತಲೇ ಕರೀತಿದ್ದಾರೆ. ಸಿನಿಮಾ ಈಸ್ ಎ ಯೂನಿಯನ್ ಅಂದರೆ ಚಿತ್ರರಂಗ ಅಂತ ಕರೀತಿದ್ದಾರೆ. ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದರೂ ಕೂಡ ಇದು ಉದ್ಯಮ ಆಗಲಿಲ್ಲ. ಅದರಿಂದ ನಾವೆಲ್ಲ ಸರ್ಕಾರ ಅಂದರೆ ರಾಜಕೀಯನ ಬೆರೆಸದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನು ಘೋಷಣೆ ಮಾಡಿದಿರಿ, ಅದನ್ನು ಕಾರ್ಯರೂಪಕ್ಕೆ ತನ್ನಿ ಅನ್ನೋದೇ ನಮ್ಮ ಕೂಗು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ಬಂದಿದ್ದೀನಿ. ಅದನ್ನೇ ನಾವು ಹೇಳಿದ್ವಿ. ಆ ಥರದ್ದು ಯಾವುದಾದ್ರೂ ಇದ್ದರೆ, ಸಮಸ್ಯೆ ಇದ್ದರೆ ಅದಿದ್ರೆ ಅದು ಈವನ್ ಮಹಿಳಾ ಆಯೋಗಕ್ಕೆ ದೂರು ಬರ್ತಾ ಇದೆ, ಆ ಥರದ್ದು ಇದು ಕೇಳಿದ್ದೀನಿ ನಾನು ಅಂದರು. ತಕ್ಷಣ ಅವರು ಸರ್ ಅಲ್ಲಿಗೆ ಬಂದಿದೆ, ಯಾವ ಪ್ರೊಡಕ್ಷನಲ್ಲಿ ಆಯಿತು, ಏನಾಯಿತು ನಮ್ಗೆ ಹೇಳಿದ್ರೆ ನಾವು ಆ ಪ್ರೊಡಕ್ಷನನ್ನು ಕರೆಸಿ ಮಾತಾಡ್ತೀವಿ ಅನ್ನೋ ಮಾತನ್ನು ಚೇಂಬರ್ ಅವರು ಹೇಳಿದ್ದಾರೆ. ಆಮೇಲೆ ಆಯೋಗವೂ ಕೂಡ, ನಾವು ಆಯೋಗಕ್ಕೂ ಕೂಡ ಹೇಳಿದ್ದೀವಿ, ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮಗೆ ಒಳ್ಳೆ. ಸಭೆಯ ಅರ್ಧದಲ್ಲೇನೆ ನಟಿ ತಾರಾ ಅವರು ಹೊರ ನಡೆದರು. ಅಲ್ಲಿ ಏನಾಯಿತು ಅನ್ನುವಂಥ ವಿಚಾರ ಕೂಡ ಇತ್ತು. ಸೊ 17 ಅಂಶಗಳಿಗೆ ಉತ್ತರ ನೀಡಬೇಕು ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪರ ವಿರೋಧ ಚರ್ಚೆಗಳು ಆಗಿದೆ, ಒಂದಿಷ್ಟು ಗದ್ದಲ ನಡೆದಿದೆ. ಇನ್ನೊಂದು ಕಡೆಗೆ ಆ ಕಡೆಗೆ ಪ್ರಕರಣ ಕೂಡ ದಾಖಲಾಗಿದೆ. ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧವೂ ಕೂಡ ಇಲ್ಲಿ ಇನ್ನೊಂದು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಅಂಥದ್ದು ಯಾವುದಾದ್ರು ಬಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣ ಆಗಿದೆ ಅನ್ನೋದನ್ನು ಹೇಳಬೇಕಲ್ವಾ? ಸುಮ್ಮನೆ ಜನರಲೈಸ್ ಆಗಿ ನಮ್ಮಲ್ಲೂ ಮಾಡಿ ಅಂತಂದರೆ ಹೆಂಗೆ ಅಂತ ತಾರಾ ಮೇಡಮ್ ಕೇಳ್ತಾ ಇದ್ರು. ಅಂಥದ್ದು ಯಾವುದಾದ್ರು ಗಮನಕ್ಕೆ ತಂದರೆ ಯಾವ ಪ್ರೊಡಕ್ಷನಲ್ಲಿ ಆಗಿದೆ, ಯಾರು ಮಾಡಿದ್ದಾರೆ, ಇವೆಲ್ಲ ಹೇಳಬೇಕಲ್ಲ. ಅದನ್ನು ಹೇಳಲಾರ್ದೆ ಜನರಲ್ ಆಗಿ ಹೆಂಗೆ ಹೇಳಿದರೆ ಹೆಂಗೆ ಅಂತ ತಾರಾ ಮೇಡಮ್ ಅವರು ಕೂಡ ಹೇಳ್ತಾ ಇದ್ರು. ಆ ವಿಚಾರದಲ್ಲಿ ಗೊತ್ತಿಲ್ಲ, ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರ್ತಾರೆ ಅಂತ ಕಾಣಿಸುತ್ತೆ. ಅಥವಾ ಆಗುತ್ತೋ ಇಲ್ವೋ ಅದನ್ನು ಕೂಡ ನೋಡಬೇಕಾಗಿದೆ. ಸಭೆಯಲ್ಲಿ ಏನಾಗಿದೆ ಏನಿಲ್ಲ ಅನ್ನುವಂಥ ಅಪ್ಡೇಟ್ಸನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಇನ್ನೂ ಕೂಡ ನಡೀತಾ ಇದೆ ಸಭೆ. ಸೊ 17 ಅಂಶಗಳಿಗೆ ಉತ್ತರ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನು 17 ಅಂಶ, ಯಾವ ರೀತಿಯಾಗಿ, ಆಮೇಲೆ ಯಾವ ಪ್ರೊಡಕ್ಷನಲ್ಲಿ ಆಗಿದೆ ಅನ್ನುವಂಥ ವಿಚಾರಗಳು ಕೂಡ ಎಲ್ಲವೂ ಆಚೆ ಬರಬೇಕಾಗತ್ತೆ. ಯಾರ ಮೇಲಾಗಿದೆ? ಎಸ್, ಈಗ ಸಭೆ ಕೂಡ ಮುಕ್ತಾಯವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಸಭೆ ಕೂಡ ಮುಕ್ತಾಯವಾಗಿದೆ. ಒಂದು ಅಂತಿಮವಾದಂಥ ನಿರ್ಧಾರಕ್ಕೂ ಕೂಡ ಬರುತ್ತೆ ಈ ಕಮಿಟಿ. ಸಮಗ್ರದ ಚರ್ಚೆ ಮಾಡಿ ಭಾಳ ಕೂಲಂಕುಷವಾಗಿ ಎಲ್ಲವನ್ನು ನಾವು ಹೇಳಿದ್ದನ್ನು ಅವರೆಲ್ಲ ಕೇಳಿಕೊಂಡು ಸಮಾಧಾನವಾಗಿ ಇದಕ್ಕೊಂದು ಕಾಂಕ್ರೀಟ್ ಸೊಲ್ಯೂಷನ್ ಮಾಡ್ತೀನಿ. ನಿಮ್ದೆಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಚಿತ್ರರಂಗದ ಎಲ್ಲ ಕಾರ್ಯಕರ್ತ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಸಾರಾಗೋವಿಂದರು, ದಾಖಲೆ ವೆಂಕಟೇಶ್ ಕೂಡ ಬಂದಿದ್ದಾರೆ. ವಿಭಾಗದ ಅಧ್ಯಕ್ಷರಾದ ಬಣಕರು, ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದಿದ್ದಾರೆ, ಸೆಕ್ರೆಟರಿ. ಭಾಳ ಒಳ್ಳೆ ಮೀಟಿಂಗು, ಫಲಪ್ರದವಾಯಿತು. ಮೇಡಮ್ನವರು ಕೂಲಂಕುಷವಾಗಿ ಬಿಫೋರ್ ಕಮಿಂಗ್ ಟು ದಿ ಮೀಟಿಂಗ್ ನಮ್ಮ ವಾಣಿಜ್ಯ ಮಂಡಳಿ, ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು, ಆಕ್ಟ್ರೆಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಜೂನಿಯರ್ ಆಕ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫರು, ಕಾಸ್ಟ್ಯೂಮ್ ಡಿಸೈನರ್ಸು, ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು, ಪ್ರೊಡಕ್ಷನ್ ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಕಡೆಯಲ್ಲಿ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಲಿಸ್ಟ್ ಅಷ್ಟು ಚೆನ್ನಾಗಿ ಭಾಳ ಅರ್ಥಪಡಿದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ, ಬಹುಶಃ ಮೇಡಮ್ ಇದು ಭಾಳ 15-20 ದಿನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮೊದಲನೇ ನಮ್ಮ ಧನ್ಯವಾದಗಳು ಮೇಡಮ್. ನಿಮಗೆ ಇಷ್ಟೊಂದು ಕನ್ಸರ್ ಅದ್ರ ಮುಂದೆ 17 ಪಾಯಿಂಟ್ಗಳನ್ನು ಕೂಡ ನನಗೆ ಇದ್ರ ಬಗ್ಗೆ ನಮ್ಗೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಈಗ ಓದಕ್ಕಾಗಲ್ಲ, ತಮಗೆ ಬಂದರೆ ಆಮೇಲೆ ಕೊಡಿಸ್ತೀನಿ ನಾನು. ಪ್ರತಿಯೊಂದಕ್ಕೂ ವಿಚಾರಗಳನ್ನು ಹಂತ ಹಂತವಾಗಿ ಯಾವ ಥರ ಏನು ಮಾಡಿದ್ರೆ ಆಗುತ್ತೆ, ನಿರ್ಮಾಪಕರ ಸಮಸ್ಯೆ ಏನು, ಎಕ್ಸಿಕ್ಯೂಟಿವ್ ಎಲ್ಲ ಸಮಸ್ಯೆಗಳು ಚರ್ಚೆ ಆಯಿತು.
ನಾನು ಐ ಆಮ್ ಕನ್ಸರ್ನ್ ವಿತ್ ಮಹಿಳೆಯರ ಬಗ್ಗೆ ತೊಂದರೆ ಆಗ್ತಿರೋದು ವಿಚಾರ ಬಗ್ಗೆ ಸಾಕಷ್ಟು ನಟಿಯರೆಲ್ಲ ಕೂತ್ಕೊಂಡು ಮಾತಾಡಿದರು. ಇದು ಭಾಳ ಫಲಪ್ರದವಾಗಿತ್ತು. ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ತರಿಸೋ ಕೆಲಸ ಕೂಡ ಇಲ್ಲಾಯಿತು. ಭಾಳ ನಮ್ಮ ಕವಿತಾ ಲಂಕೇಶ್ ಅವರು ಬಂದಿದ್ದಾರೆ, ನಿರ್ದೇಶಕ ಅವರು ನಮ್ಮ ನೀತೂರು ಬಂದಿದ್ದಾರೆ, ನಮ್ಮ ಸಂಜನಾರ್ ಬಂದಿದ್ದಾರೆ, ನಮ್ಮ ಎಲ್ಲ. ಸೊ ಇದು ಫಿಲ್ಮ್ ಚೇಂಬರ್ನಲ್ಲಿ ಆಗಿರೋದು. ಇವತ್ತು ಸಭೆ ಕೂಡ ಮುಕ್ತಾಯವಾಗಿದೆ. ಅದರದ್ದು ಪೂರ್ತಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನು ನೋಡೋಣ. 17 ಅಂಶಗಳನ್ನು ಇಟ್ಟಿದ್ದಾರಂತೆ. ಸೊ ಅದೆಲ್ಲ ಡೀಟೇಲ್ಗಳು ಗೊತ್ತಾಗಬೇಕು.